ಇಲ್ಲ. ನಾವಿಲ್ಲಿ 19 ಗುಂಟೆ ಜಾಗ ಇದೆ, ಸರ್ವೆ ನಂಬರ್ 23ರಲ್ಲಿ 6 ಗುಂಟೆ ಸ್ಕೆಚ್ ಆಗಿದೆ. ಈ ಜಾಗನ ಇಲ್ಲಿ ಇವರು ಒತ್ತುವರಿ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಕಟ್ಟಕ್ಕೆ ಗೌರ್ಮೆಂಟ್ ಅಫಿಷಿಯಲ್ಸ್ ತಹಶೀಲ್ದಾರ್ದಿಂದ ಹಿಡಿದು ಸಂಬಂಧಪಟ್ಟ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಯಾರೂ ಈ ಜಾಗದಲ್ಲಿ ಸರ್ವೆ ಮಾಡಿ ಸ್ಕೆಚ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಜಾಗ ಕೊಡ್ತಾ ಇಲ್ಲ. ಆಯ್ತಾ, ಇದೇನು ಪ್ರೊವೈಡ್ ಬೆಳೆಸ್ತಾ ಇದ್ದಾರೆ, ಏನು ಬೆಳೆಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲೆಲ್ಲ ವಿಫಲ ಆಗ್ಬಿಟ್ಟಿದ್ದಾರೆ. ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟವರು ತಹಶೀಲ್ದಾರ್ದಿಂದ ಹಿಡಿದು ಎಲ್ಲರೂ ವಿಫಲರಾಗ್ಬಿಟ್ಟಿದ್ದಾರೆ. ತಹಶೀಲ್ದಾರ್ಗಂತೂ ಮನವಿ ಮಾಡಿ 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 ಅರ್ಜಿ ಸುಮಾರು ಏನಿಲ್ಲ ಅಂದರೆ ಒಂದು 50 ಅರ್ಜಿ ಕೊಟ್ಟಿದ್ದೀನಿ, ದಾಖಲಾತಿ ಸಮೇತ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ಇಲ್ಲಿಗೆ ಒಬ್ಬ ನಮ್ಮ ಮಾಯನಹಳ್ಳಿ ಪೊಲೀಸ್ ಠಾಣೆಯಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಸಾರನ್ನು ಪಾಪ SP ಕೇಳ್ಕೊಂಡಿದ್ದಾರೆ ರಿಕ್ವೆಸ್ಟು. SP ಸಾಹೇಬರು DC ಕೇಳಿದ್ದಾರೆ. ಎಲ್ಲ ದಾಖಲಾತಿಗಳಿದೆ, ತಮಗೆ ದಾಖಲಾತಿ ಬೇಕಾದ್ರೆ ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಆಯಿತು, ಈ ಥರ ಇವರೆಲ್ಲ ಒತ್ತುವರಿ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಇಲ್ಲಿ ಯಾವುದೇ ರೀತಿ ಪೊಲೀಸ್ ಸ್ಟೇಷನ್ಗೆ ಒಂದು ಜಾಗಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಸರ್, ಇದು ಒಂದು 23ರಲ್ಲಿ 23 ಸರ್ವೆ ನಂಬರಲ್ಲಿ ಲಾಡ್ಜ್ಗೆ 6 ಗುಂಟೆ ಉಳ್ಕೊಂಡೈತೆ, ಜಾಗ ಉಳಿದಿದೆ, ಸ್ಕೆಚ್ ಇದೆ, ಎಲ್ಲ ದಾಖಲಾತಿಗಳಿದೆ. ಒಂದು ಇನ್ನೊಂದು 125ರಲ್ಲಿ ಇವ್ರು ಯಾವ ರೀತಿ ಇವ್ರು ಖಾತೆ ಮಾಡಿಸ್ಕೊಂಡ್ರು ಅಂತ ಗೊತ್ತಿಲ್ಲ. ಇಲ್ಲಿಂದಲೂ ಗೋಮಾಳ ಅಂತ ಬರ್ತಾಯಿತ್ತು ಯಾರೋ, ಅದರಲ್ಲಿ 19 ಗುಂಟೆಯಲ್ಲಿ 13 ಗುಂಟೆ ಇವ್ರು ಖಾತೆ ಮಾಡಿಸ್ಕೊಂಡವ್ರು. ಯಾರು ಯಾವ ರೀತಿ ಖಾತೆ ಮಾಡಿಸ್ಕೊಂಡ್ರು, ಹೆಂಗೆ ಮಾಡಿಸ್ಕೊಂಡ್ರು ಗೊತ್ತಿಲ್ಲ. ಈಗ ನಮಗೇನೋ ಉದ್ದೇಶ ಅಂದರೆ ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು. ಒಂದು ಪೊಲೀಸ್ ಸ್ಟೇಷನ್ ಇದ್ದರೆ ಪಬ್ಲಿಕ್ಕಿಗೆ ಒಳ್ಳೇದಾಗ್ತದೆ, ಪಬ್ಲಿಕ್ಕಿಗೆ ಒಳ್ಳೇದಾಗೋಸ್ಕರ, ಸಾರ್ವಜನಿಕರಿಗೆ ಒಳ್ಳೇದಾಗೋಸ್ಕರ ನಾನು ಇದ್ರ ಬಗ್ಗೆ 2012ರಿಂದಲೂ ಹೋರಾಟ ಮಾಡ್ತಾಯಿದ್ದೀನಿ. ನಾನು ತಾಲೂಕು ಆಫೀಸ್ಗೆ ತಹಶೀಲ್ದಾರ್ಗೂ ಎಲ್ಲರಿಗೂ DC ಸಾಹೇಬ್ರಿಗೆಲ್ಲ ದಾಖಲಾತಿ ಕೊಟ್ಟಿದ್ದೀನಿ. ಯಾರಿಗೇನೇ ದಾಖಲಾತಿ ಕೊಟ್ಟರು ಇದ್ರ ಮೇಲೆ ಯಾರೂ ಇದು ಮಾಡ್ತಾಯಿಲ್ಲ. ಅದರಿಂದ ತಮ್ಮ ಗಮನಕ್ಕೆ ನಾನು ತಂದಿದ್ದೀನಿ. ನೀವೇ ಇದ್ರ ಬಗ್ಗೆ ಸ್ವಲ್ಪ ನಮಗೆ ದಯವಿಟ್ಟು ಇದು ಪೊಲೀಸ್ ಸ್ಟೇಷನ್ಗೋಸ್ಕರ, ಸಾರ್ವಜನಿಕರಿಗೋಸ್ಕರ ನೀವು ಇದ್ರ ಬಗ್ಗೆ ಸಂಬಂಧಪಟ್ಟ ಒತ್ತುವರಿ ಮಾಡ್ಕೊಂಡಿರೋದು ಒಬ್ಬರು ಮುಸ್ಲಿಮ್ಸ್ ಅಂತ, ಅವ್ರ ತಂದೆ ತೀರೋ ಇದ್ದಾರೆ. ಈ ಮಕ್ಕಳು ಯಾರೇ ಖಾತೆ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ಅವರು ಸಹ ದಾಖಲಾತಿ ಹಾಕಿದ್ದಾರೆ. ನಮ್ಮದು ಇಲ್ಲಿ ಜಮೀನಿದೆ, ನಮ್ದು ಅಳತೆ ಮಾಡ್ಕೊಂಡಿದ್ದು. ಅವ್ರ ಜಮೀನೇನಿದೆ ಅವ್ರು ಅಳತೆ ಮಾಡಿ ತಗೊಂಡು, ನಾನು ಅವ್ರ ಜಮೀನಿಗೆ ತೊಂದರೆ ಕೊಡ್ತಾಯಿಲ್ಲ. ಅವ್ರದ್ದು ಅವ್ರ ಹೆಸರು ಜಮೀನಿದೆ, ಅಷ್ಟು ಜಮೀನು ಅವ್ರು ಅಳತೆ ಮಾಡಿ ಅವ್ರು ತಗೊಂಡು ಈ ಮಿಕ್ಕಿದ ಉಳಿಕೆ ಜಾಗನ ನಮ್ಮ ಪೊಲೀಸ್ ಸ್ಟೇಷನಿಗೆ ಕೊಡಲಿ ಅಂತ ನಮ್ಮದೊಂದು ಹೋರಾಟ.